ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಮ್ಯಾಜಿನರಿ ನಂಬರ್ ಅಂದರೆ ಕಾಂಪ್ಲೆಕ್ಸ್ ನಂಬರ್ ಮತ್ತು ಇಮ್ಯಾಜಿನರಿ ನಂಬರ್ ಏನು ಬರುತ್ತೆ, ಸೊ ಆ ಇಮ್ಯಾಜಿನರಿ ಆಕ್ಸೆಸ್ ಏನಕ್ಕೆ ಬಂತು, ಆ ಇಮ್ಯಾಜಿನರಿ ನಂಬರ್ದು ಸಿಗ್ನಿಫಿಕೆನ್ಸ್ ಏನು, ಸೊ ಆಲ್ಜಿಬ್ರಾಯಿಕಲಿ ಯಾವ ರೀತಿ ಬಂತು, ಜಾಮೆಟ್ರಿಕಲಿ ಯಾವ ರೀತಿ ಬಂತು, ಹಾಗೆ ಅದನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಯಾವುದಕ್ಕೋಸ್ಕರ ಉಪಯೋಗಿಸ್ತಾರೆ, ಸೊ ಈ ಇಮ್ಯಾಜಿನರಿ ನಂಬರ್ ಮತ್ತು ಅದರ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಸ್ ವೆಲ್ ಆಸ್ ಸಿಗ್ನಿಫಿಕೆನ್ಸ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಇಮ್ಯಾಜಿನರಿ ನಂಬರ್ ಅಂತಂದರೆ ನಾರ್ಮಲ್ ಆಗಿ ಏನಾಗುತ್ತೆ, ಒಂದು ಆಲ್ಜಿಬ್ರಾಯಿಕ್ ಈಕ್ವೇಷನ್ನ ತೊಗೊಂಡ್ರೆ ಎಕ್ಸ್ ಮೈನಸ್ 5 = 0 ಅಂದರೆ ಇದ್ರದ್ದು ಸೊಲ್ಯೂಷನ್ ಏನಪ್ಪ ಅಂತಂದರೆ x = 5 ಅಂತ ಹೇಳ್ತೀವಿ. ಸೊ ಇದನ್ನೇ x² - 4 = 0 ಅಂತ ಬಂತಂದರೆ x² = 4. ಸೊ x = ±2 ಅಂದರೆ √4 ಬರುತ್ತೆ. ಸೊ x = ±2 ಅಂತ ಅಂದ್ಬಿಟ್ಟು ನಾವು ಒಂದು ಸೊಲ್ಯೂಷನನ್ನು ಕೊಡ್ತೀವಿ. ಸೊ ಯಾವಾಗ ಈ ಥರ ಆಲ್ಜಿಬ್ರಾ ಮೇಲೆ ಭಾಳಷ್ಟು ಸಂಶೋಧನೆ ನಡೀತಾ ಇದ್ದಿದ್ದ ಕಾಲ, ಅದು ಅರೌಂಡ್ 1500s to 1600s ಇಯರಲ್ಲಿ. ಸೊ ಆ ಟೈಮಲ್ಲಿ ಅವ್ರಿಗೆ x² + 4 = 0 ಈ ಥರ ಒಂದು ಈಕ್ವೇಷನ್ ಅವ್ರಿಗೆ ಬಂದಾಗ ಅವ್ರು ಏನು ಮಾಡ್ತಾಯಿದ್ರು, x = ±√(-4) ಅಂತ ಅಂದ್ಬಿಟ್ಟು ಬರೀತಿದ್ರು. ಸೊ ಇದೇ ಥರ ಸಾಕಷ್ಟು ಡಿಫ್ರೆಂಟ್ ಇದು ಬಂದಾಗ x² = -10 ಅಂತ ಬಂದಾಗ x = ±√10 -10. ಸೊ ಈ ಥರದ್ದೆಲ್ಲನೂ ಕೂಡ ಇದ್ದಾಗ ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, x = ±√(-10) ಅಂತಂದರೆ ಈ ಎಕ್ಸ್ ವ್ಯಾಲ್ಯೂ ಈ ರೀತಿ ಬರೀತಾ ಇದ್ರು. ಇನ್ನು ಡಿಫ್ರೆಂಟ್ ಇದೇ ಥರ ಈಕ್ವೇಷನ್ಸ್ ಬಂದಾಗ ±√(some ಮೈನಸ್ ನಂಬರ್ ಬರ್ತಾಯಿತ್ತು. ಸೊ ಇದನ್ನೆಲ್ಲ ಜನರಲೈಸ್ ಮಾಡಲಿಕ್ಕೆ ಆಲ್ಜಿಬ್ರಾದವ್ರು ಏನು ಮಾಡಿದ್ರು, x = ±√(-1) * 10 ಈ ಒಂದು ಈಕ್ವೇಷನ್ ತೊಗೊಂಡ್ರೆ, ಹಾಗೆ ಇದನ್ನು ತೊಗೊಂಡ್ರೆ x = ±√(-1) * √4 ದಟ್ ಈಸ್ 2. ಸೊ ಈ √(-1) ವಾಸ್ ದಿ ಮಿನಿಮಮ್ ಫಾರಮ್ where they could have brought this negative square root number. ಸೊ ಇದಕ್ಕೆ ಮುಂಚೆ ಈ √(10) √4 ಇದೆಲ್ಲನೂ ಕೂಡ ರ್ಯಾಷನಲ್ ನಂಬರ್ಸಲ್ಲಿ ಕವರ್ ಆಗಿತ್ತು ಇದೆಲ್ಲನೂ ಕೂಡ. ಸೊ ಇದನ್ನೆಲ್ಲ ಸರ್ಡ್ಸ್ ಅಂತ ಕರಿತಾ ಇದ್ರು. ಸೊ ಬೇಸಿಕಲಿ √(-1) ವಾಸ್ ನಾಟ್ ಅವೈಲಬಲ್ ಇನ್ ದ್ಯಾಟ್. ಸೊ ಈ √(-1) ಅವರು ಫೈನಲ್ ಆಗಿ ಇಮ್ಯಾಜಿನರಿ ನಂಬರ್ ಅಂತ ಅಂದ್ಬಿಟ್ಟು ಒಂದು ಡೆಫಿನೇಷನನ್ನು ಇಟ್ಕೋತಾರೆ. ಸೊ ನಾವು ದಿಸ್ ಇಸ್ ದಿ ಆಲ್ಜಿಬ್ರಾಯಿಕ್ ಸಿಗ್ನಿಫಿಕೆನ್ಸ್. ಸೊ ಫಸ್ಟ್ ಬಂದಿದ್ದು ಆಲ್ಜಿಬ್ರಾದಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ದೇ ಎನ್ಕೌಂಟರ್ಡ್ ದಿಸ್ ಇಮ್ಯಾಜಿನರಿ ನಂಬರ್. ನಾವು ಜಾಮೆಟ್ರಿಕಲಿ ಇದನ್ನು ತಿಳ್ಕೊಳ್ಳೋದಕ್ಕೆ ಅರೌಂಡ್ 300 years ಆಫ್ಟರ್ ದಿ ಆಲ್ಜಿಬ್ರಾಯಿಕ್ ಸೊಲ್ಯೂಷನ್, ಅಂದರೆ ಆಲ್ಜಿಬ್ರಾದವ್ರು ಇದನ್ನು ಇಮ್ಯಾಜಿನರಿ ನಂಬರ್ ಅಂತ ಮಾಡಿಕೊಂಡ ನಂತರ ಅರೌಂಡ್ 300 years ಆದಮೇಲೆ ಇದರ ಜಾಮೆಟ್ರಿಕಲ್ ಸಿಗ್ನಿಫಿಕೆನ್ಸ್ ಗೊತ್ತಾಗ್ತಾ ಹೋಯಿತು. ಸೊ ಯಾವ ರೀತಿಯಪ್ಪ ಅಂತಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಸೊ ನಾವು ಇದು ಒಂದು ಟೇಬಲ್, ನಾವೆಲ್ಲರೂ ಕೂಡ ಸಣ್ಣ ವಯಸ್ಸಲ್ಲಿದ್ದಾಗ ಮಾಡಿರ್ತೀವಿ ಕ್ಲಾಸ್ ರೂಮಲ್ಲಿ. ಈ ಟೇಬಲ್ ಮೇಲೆ ಒಂದು ಸ್ಕೇಲ್ ಬರುತ್ತಲ್ಲ, ಸ್ಕೇಲ್ನ ಇಟ್ಕೊಂಡು ಅರ್ಧ ತುದಿ ಟೇಬಲ್ ಮೇಲೆ ಬರೋಂಗೆ, ಇನ್ನು ಅರ್ಧ ತುದಿ ಹೀಗೆ ಇಟ್ ಈಸ್ ಇನ್ ದಿ ಏರ್ ಆ ಥರ ಬರೋಂಗೆ ಮಾಡಿಕೊಂಡು ಈ ಜಾಗದಲ್ಲಿ ನಾವು ಆ ಸ್ಕೇಲ್ನ ಹಿಡಿದು ಇಲ್ಲಿಂದ ನಾವೇನು ಮಾಡ್ತೀವಿ, ಇದನ್ನು ಪುಲ್ ಮಾಡಿ ಬಿಡ್ತಿದ್ವಿ. ಸೊ ಇದನ್ನು ಪುಲ್ ಮಾಡಿ ಬಿಟ್ಟಾಗ ಏನಾಗ್ತಾಯಿತ್ತು, ಇದು ಹೀಗೆ ಕೆಳಗೆ ಮೇಲೆ ಈ ರೀತಿ ವೈಬ್ರೇಷನ್ಸ್ ಆಗ್ತಿತ್ತು. ಸೊ ಆ ವೈಬ್ರೇಷನ್ಸ್ನ ನಾವು ಕರೆಕ್ಟಾಗಿ ನೋಡಿದ್ರೆ ಹೀಗಿರುತ್ತೆ. ಸೊ ಪುಲ್ ಮಾಡ್ತೀವಿ ನಾವು, ಪುಲ್ ಮಾಡಿ ಬಿಟ್ಟ ತಕ್ಷಣ ಹೀಗೆ ವೈಬ್ರೇಟ್ ಆಗುತ್ತೆ, ಹೀಗೋಗಿ. ಸೊ ಹಿಂಗೆ ಬಂದು ಒಂದು ಫೈನಲ್ ಆಗಿ ಆ ವೈಬ್ರೇಷನ್ಸ್ ಡ್ಯಾಂಪ್ ಆಗಿ ಪುನಃ ನಿಂತ್ಕೋತಾ ಇತ್ತು, ಅದೇ ಸೇಮ್ ಪೊಸಿಷನ್ಗೆ ಬರ್ತಿತ್ತು. ಸೊ ದಿಸ್ ವಾಸ್ ದಿ ವೈಬ್ರೇಷನ್ ಪ್ಯಾಟರ್ನ್. ಸೊ ನಾವು ದಿಸ್ ಈಸ್ ಇನ್ ದಿ ನಾರ್ಮಲ್ ಕಂಡೀಷನ್. ನಾವು ಇದೇ ಕಂಡೀಷನನ್ನು ಸ್ಪೆಷಲ್ ಕಂಡೀಷನ್ ಯೂಸ್ ಮಾಡೋಣ. ಇಲ್ಲಿ ಸುತ್ತಲೂ ಕೂಡ ಯಾವುದೇ ಒಂದು ಡ್ಯಾಂಪನಿಂಗ್ ಫ್ಯಾಕ್ಟರ್, ಅಂದರೆ ಇದು ಡ್ಯಾಂಪ್ ಆಗೋದಕ್ಕೇನಿದೆ, ನಾನು ಇಲ್ಲೊಂದು ಕಡೆ ಹಿಡಿದಿದ್ದೀನಿ. ಸೊ ಇದನ್ನು ಹೀಗೆ ಎಳೆದಾಗ ಫ್ರಿಕ್ಷನ್ ಇರ್ಬೋದು, ಅಥವಾ ಏನಿದ್ರದ್ದು ಈ ಎನರ್ಜಿ ಏನು ಇಲ್ಲಿ ಲಾಸ್ ಆಗುತ್ತೆ ನಾನು ಹಿಡ್ಕೊಂಡಿರೋದ್ರಿಂದ, ಆ ಎನರ್ಜಿ ಟ್ರಾನ್ಸ್ಫರೆನ್ಸ್ ಇರ್ಬೋದು. ಸೊ ಇದು ಯಾವುದೇ ರೀತಿ ಒಂದು ಎನರ್ಜಿ ಲಾಸ್ ಇಲ್ಲ ಅಂತ ತಿಳ್ಕೊಳ್ಳೋಣ. ಇಲ್ಲ ಅಂದ್ಕೊಂಡಾಗ ಏನಾಗುತ್ತೆ, ಇದು ಒಂದು ಸಲ ನಾನು ಎಳೆದು ಬಿಟ್ಟರೆ ದೇರ್ ಇಸ್ ನೋ ಡ್ಯಾಂಪಿಂಗ್ ಅಂತ ಇಟ್ಕೊಳ್ಳೋಣ. ಅಂದರೆ ಯಾವುದೇ ರೀತಿ ಈ ಥರ ಪುನಃ ಎಗೇನ್ ಅದೇ ಪೊಸಿಷನ್ಗೆ ಬರೋದಿಲ್ಲ. ಸೊ ನಾನು ಎಷ್ಟು ಆ್ಯಂಪ್ಲಿಟ್ಯೂಡಲ್ಲಿ ನಾನು ಎಷ್ಟು ಫೋರ್ಸ್ ಹಾಕಿ ನಾನು ಕೆಳಗಡೆ ಎಳೆದಿರ್ತೀನೋ ಅದೇ ಫೋರ್ಸ್ನಲ್ಲೇ ಇಟ್ ಕಂಟಿನ್ಯೂಸ್ ಟು ವೈಬ್ರೇಟ್ ಅಂತ ಇಟ್ಕೊಳ್ಳೋಣ. ಸೊ ಇನ್ ದಟ್ ಕೇಸ್
ಏನಾಗುತ್ತೆ ಇದರ ಪ್ಯಾಟರ್ನ್ ಅಂತಂದರೆ ಹೀಗೆ ಬಂದರೆ ಸೇಮ್ ಪ್ಯಾಟರ್ನಲ್ಲಿ ಇಟ್ ವಿಲ್ ಕಂಟಿನ್ಯೂ. ಸೊ ದಿಸ್ ವಿಲ್ ಬಿ ಇಟ್ಸ್ ಆಂಪ್ಲಿಟ್ಯೂಡ್. ಸೊ ಕನ್ಸಿಸ್ಟೆಂಟ್ ಆಗಿ ಸೇಮ್ ಆಂಪ್ಲಿಟ್ಯೂಡಲ್ಲಿ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ದ ಟೈಮ್ ಟೇಕನ್ ವಿಲ್ ಆಲ್ಸೋ ಬಿ ಕಾನ್ಸ್ಟೆಂಟ್. ಸೊ ಇದು ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಅದನ್ನು ಪೀರಿಯಾಡಿಕ್ ವೇವ್ ಅಂತ ಕರಿತೀವಿ. ಅದೆಲ್ಲ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಈ ಕ್ಲಾಸಲ್ಲಿ ಬೇಡ. ಸೊ ಈಗ ಸದ್ಯಕ್ಕೆ ನೀವೇನು ನೋಡಬೇಕು ಅಂತಂದರೆ ದಿಸ್ ಇಸ್ ದಿ ಆಂಪ್ಲಿಟ್ಯೂಡ್ ವೇರಿಯೇಷನ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ವಿಚ್ ಇಸ್ ಕನ್ಸಿಸ್ಟೆಂಟ್. ನಾವು ಈ ಪೊಸಿಷನನ್ನು ತೊಗೊಳ್ಳಿ, ಇದು ಒಂದು ಎ ಪೊಸಿಷನ್ ಅಂತ ತೊಗೊಂಡ್ರೆ ಎ ಇಂದ ಬಿಗೆ ಬರುತ್ತೆ, ಪುನಃ ಬಿ ಇಂದ ಎಗೈನ್ ಎಗೆ ಬರುತ್ತೆ. ಅಂದರೆ ಎ ಅಂದರೆ ಎ ಲಿಟಲ್ ಬಿಟ್ ಎ ಅಂದರೆ ಡಿಫ್ರೆಂಟ್ ಎ ಪ್ಲಸ್ ಸಮ್ ಹಾಫ್ ಆಫ್ ದಿ ಟೈಮ್ ಪೀರಿಯಡ್, ಎ ಪ್ಲಸ್ ಹಾಫ್ ಆಫ್ ದಿ ಟೈಮ್ ಪೀರಿಯಡ್ ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ಸಿ ಅಂತ ಕರಿತೀನಿ. ಸಿ ಇಂದ ಪುನಃ ಡಿಗೆ ಹೋಗುತ್ತೆ, ಡಿಯಿಂದ ಎಗೈನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಒರಿಜಿನಲ್ ಪೊಸಿಷನ್. ಸೊ ಇಲ್ಲಿಂದ ನೀವು ಎ ಬಿ ಸಿ ಡಿ ಹೋದ್ಮೇಲೆ ಪುನಃ ಎಗೈನ್ ಇಲ್ಲಿಂದ ನೋಡಿದ್ರೆ ಎಗೈನ್ ಇಟ್ ಇಸ್ ದಿ ಸೇಮ್ ಸೈಕಲ್ ವಿಚ್ ಇಸ್ ಗೆಟಿಂಗ್ ರಿಪೀಟೆಡ್. ಸೊ ದಿಸ್ ಈಸ್ ಯುವರ್ ಒರಿಜಿನಲ್ ವೇವ್. ಎ ಇಂದ ಬಿಗೆ ಬಂದು, ಬಿ ಇಂದ ಸಿಗೆ ಬಂದು, ಸಿ ಇಂದ ಡಿಗೆ ಹೋಗಿ ಪುನಃ ಎಗೈನ್ ಎಗೆ ಬರ್ತಾ ಇದೆ. ನೋ ದಿಸ್ ಈಸ್ ಎ ಲೀನಿಯರ್ ಮೋಷನ್ ವಿಚ್ ಐ ಹ್ಯಾವ್ ಡ್ರಾನ್ ಇನ್ ಟು ಎ ಒಂದು ಟೈಮ್ ಪೀರಿಯಡ್ ಕರ್ವ್. ಒಂದು ಟೈಮ್, ಇದನ್ನು ಟೈಮ್ ಆಕ್ಸಿಸ್ ಅಂತ ತೊಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದ್ರದ್ದು ಲೀನಿಯರ್ ಮೋಷನ್ ಯಾವ ರೀತಿ ವೇರಿ ಆಗ್ತಾ ಇದೆ ಅಂತ ಬರೆದಿದ್ದೀನಿ. ನಾವು ಇಫ್ ಐ ಟ್ರಾನ್ಸ್ಫರ್ ದಿಸ್ ಲೀನಿಯರ್ ಮೋಷನ್ ಇನ್ ಟು ಎ ಸರ್ಕ್ಯುಲರ್ ಡೊಮೈನ್ ಅಂದರೆ ನಾನು ಇದನ್ನು ಸರ್ಕ್ಯುಲರ್ ಒಂದು ಡೊಮೈನಲ್ಲಿ ತೊಗೋತೀನಿ. ಸೊ ಇದನ್ನು ನಾನು ಏನು ಫೋರ್ಸ್ ಹಾಕಿದ್ನಲ್ಲ ಆ ಫೋರ್ಸ್ ವ್ಯಾಲ್ಯೂನ ಇಲ್ಲಿ ಏನು ಈಕ್ವಲ್ ಫೋರ್ಸ್ ಹಾಕಿದ್ನಲ್ಲ ದಿಸ್ ಆಂಪ್ಲಿಟ್ಯೂಡ್ ಅಂತಲೇ ಇಟ್ಕೊಳ್ಳೋಣ. ಈ ಆಂಪ್ಲಿಟ್ಯೂಡ್ದು ಈಕ್ವಲೆಂಟ್ ಫೋರ್ಸ್ ಅಂದರೆ ಇದ್ರದ್ದು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಆ ಥರ RMS ವ್ಯಾಲ್ಯೂ ಅಂದರೆ ಇದ್ರದ್ದು ಎನರ್ಜಿ, ಬೇಸಿಕಲಿ ಇದು ಎಷ್ಟು ಎನರ್ಜಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅಥವಾ ಎಷ್ಟು ಎನರ್ಜಿನಲ್ಲಿ ಇದನ್ನು ಪುಲ್ ಮಾಡ್ತಾ ಇದ್ದೀನಿ, ಆ ಈಕ್ವಲೆಂಟ್ RMS ವ್ಯಾಲ್ಯೂನ ನಾನು ಇದ್ರದ್ದು ಹೀಗೆ ತೋರಿಸ್ತೀನಿ. ಸೊ ದಿಸ್ ಪೊಸಿಷನ್ ಐ ವಿಲ್ ಡಿಫೈನ್ ಇಟ್ ಆಸ್ ಎ. ನೋ ಆ್ಯಸ್ ಐ ಟೋಲ್ಡ್, ಎ ಇಂದ ಎಗೈನ್ ಎ ಇಂದ ಬಿಗೆ ಹೋಗುತ್ತೆ, ಬಿ ಇಂದ ಸಿಗೆ ಬರುತ್ತೆ, ಸಿ ಇಂದ ಡಿಗೆ ಹೋಗುತ್ತೆ, ಡಿ ಇಂದ ಎಗೈನ್ ಇಟ್ ಕಮ್ಸ್ ಬ್ಯಾಕ್ ಟು ಎ. ಸೊ ಇಟ್ ಈಸ್ ಆಲ್ಮೋಸ್ಟ್ 1 2 3 4 5 ಇದು ರೊಟೇಷನ್ 5 ಪೊಸಿಷನ್ಸಲ್ಲಿ ಮಾಡಿಫೈ ಆಗುತ್ತೆ. ಸೊ ಎ ಇರೋದು ನಾವು ಎ ಕಮ್ಸ್ ಬ್ಯಾಕ್ ಟು ಬಿ, ಲೆಟ್ ಅಸ್ ಸೇ ದಿಸ್ ಇಸ್ ಬಿ, ದೆನ್ ಲೆಟ್ ಅಸ್ ಸೇ ದಿಸ್ ಇಸ್ ಸಿ, ಅಸ್ಯೂಮ್ ದಟ್ ದಿಸ್ ಇಸ್ ಡಿ, ಅಗೇನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ಎ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಲೀನಿಯರ್ ಮೋಷನನ್ನು ಐ ಆಮ್ ಕನ್ವರ್ಟಿಂಗ್ ಇಟ್ ಟು ಎ ಸರ್ಕ್ಯುಲರ್ ಮೋಷನ್ ಇನ್ ಟು ಎ ಸರ್ಕ್ಯುಲರ್ ಡೊಮೈನ್. ಸೊ ಈ ಕನ್ವರ್ಷನಿಂದ ಏನಾಗ್ತಾ ಇದೆ, ದಿ ಪೊಸಿಷನ್ ಆಫ್ ಎ ಈಸ್ ಆ್ಯಕ್ಚುಲಿ ರೊಟೇಟಿಂಗ್. ಸೊ ಇಲ್ಲಿ ಎ ಇಂದ ಎಗೈನ್ ಎಗೆ ಬಂದಮೇಲೆ ಎಗೈನ್ ದ ಸೇಮ್ ಸೈಕಲ್, ಇಲ್ಲಿ ಯಾವ ರೀತಿ ಲೀನಿಯರ್ ಮೋಷನ್ ಟ್ರಾವೆಲ್ ಆಗುತ್ತೋ ಇನ್ ಎ ಸಿಮಿಲರ್ ವೇ ಇಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಐ ಆಮ್ ಡೆಪಿಕ್ಟಿಂಗ್ ದಿಸ್. ನಾವು ಯೂಸಿಂಗ್ ದಿಸ್ ನಾನು ಏನು ಹೇಳ್ಬೋದಪ್ಪ ಅಂತಂದರೆ ಇದಕ್ಕೇನು ನಾನು RMS ವ್ಯಾಲ್ಯೂ ಕೊಟ್ಟಿದ್ದೀನೋ RMS ವ್ಯಾಲ್ಯೂ ಇಸ್ ದಿ ರಿಯಲ್ ನಂಬರ್. ಸೊ ಇಟ್ ಈಸ್ ಎ ರಿಯಲ್ ನಂಬರ್. Now this real number is actually rotating over a period of time. ಅಂದರೆ ಈ ಏನು ಡಿಫ್ರೆಂಟ್ ಪೀರಿಯಡ್ ಆಫ್ ಟೈಮ್ ಏನಿದೆ, ಇದನ್ನು ಟೈಮ್ ಏನಿದೆಯೋ ವಿತ್ ರೆಸ್ಪೆಕ್ಟ್ ಟು ಟೈಮ್ ದಿಸ್ RMS ವ್ಯಾಲ್ಯೂ ಈಸ್ ರೊಟೇಟಿಂಗ್. ಸೊ ಈ ರೊಟೇಟ್ ಆದಾಗ ಏನಾಗುತ್ತೆ, ಇಲ್ಲಿ ನಾವು ಈ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ರೆಪ್ರೆಸೆಂಟ್ ಮಾಡಿದಾಗ ನಾವು ದಿಸ್ ರಿಯಲ್ ವ್ಯಾಲ್ಯೂ ಈಸ್ ಹ್ಯಾವಿಂಗ್ ಸಮ್ ಆ್ಯಂಗ್ಯುಲರ್ ರಿಲೇಷನ್ಶಿಪ್, ಅಂದರೆ ದೆರ್ ಇಸ್ ಅನ್ ಆ್ಯಂಗಲ್. ಸೊ ಸೇ ಎ ಇರೋದು ಈ ಪೊಸಿಷನ್ಗೆ ಬಂದಾಗ ದೆರ್ ಇಸ್ ಸಮ್ ಆ್ಯಂಗಲ್. ನೋ ದಿಸ್ ಇಸ್ ದಿ ಈಕ್ವಲೆಂಟ್. ಸೊ ಇದನ್ನು ನಾನು ಏನಾದ್ರು ರೆಫರೆನ್ಸ್ ಅಂತ ತೊಗೊಂಡ್ರೆ 0 ಅಂತ, ನೋ ದಿಸ್ ಈಸ್ ಡಿವಿಯೇಟಿಂಗ್ ಬೈ ಸಮ್ ಆ್ಯಂಗಲ್. ಸೊ ದೆರ್ ಇಸ್ ಒನ್ ರಿಯಲ್ ವ್ಯಾಲ್ಯೂ ವಿಚ್ ಇಸ್ ಡಿವಿಯೇಟಿಂಗ್ ಫ್ರಮ್ some angle of its reference position. So A ಇಂದ Bಗೆ ಬಂದಾಗ now this is 90 degree position. There is a 90 degree deviation from its reference value. Cಗೆ ಬಂದಾಗ there is a 180 degree reference, 180 degree shift from its reference value. So again when it comes back to A, there is a 360 degree shift from its reference position. So ಈ ರಿಯಲ್ ವ್ಯಾಲ್ಯೂನ ಒಂದು ಆ್ಯಂಗ್ಯುಲರ್ ಪೊಸಿಷನಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ದೇ ನೀಡೆಡ್ ಒನ್ ಮೋರ್ ಆ್ಯಕ್ಸೆಸ್. ಸೊ ಇನಿಷಿಯಲಿ ನಮ್ಮ ಹತ್ರ ಬಿಫೋರ್ ಏನು ಹೇಳ್ತಾರೆ ಇಮ್ಯಾಜಿನರಿ ಆ್ಯಕ್ಸೆಸ್ ಬರೋದಕ್ಕಿಂತ ಮುಂಚೆ ನಮ್ಮ ಹತ್ರ ಏನಿತ್ತು, ದೆರ್ ವರ್ ಒನ್ ಸಿಂಗಲ್ ಡೈಮೆನ್ಷನ್ ಕುಡ್ ಹ್ಯಾವ್ ಬಿನ್ ರೆಪ್ರೆಸೆಂಟೆಡ್ ಯೂಸಿಂಗ್ ಎ ಸಿಂಗಲ್ ಆ್ಯಕ್ಸೆಸ್, ದಟ್ ಈಸ್ ಎಕ್ಸ್ ಆ್ಯಕ್ಸೆಸ್ ಅಥವಾ ವೈ ಆ್ಯಕ್ಸೆಸ್ ಅಥವಾ ಝೆಡ್ ಆ್ಯಕ್ಸೆಸ್ ಯಾವುದಾದ್ರು ಆಗಿರ್ಬೋದು. ಸೊ ಸಿಂಗಲ್ ಆ್ಯಕ್ಸೆಸ್ ವಿಲ್ ರೆಪ್ರೆಸೆಂಟ್ ಒನ್ ಇಂಡಿವಿಜುವಲ್ ಡೈಮೆನ್ಷನ್, ಅಂದರೆ ಇಟ್ ಕ್ಯಾನ್ ಬಿ ಒನ್ ಪಾಯಿಂಟ್, ಸೇ ಎಕ್ಸ್. ಈಗ ಇದರಲ್ಲಿ RMS ವ್ಯಾಲ್ಯೂ ಅಂತ ತೊಗೊಂಡಿದ್ದೀನೋ ದಟ್ ಈಸ್ ಒನ್ ವ್ಯಾಲ್ಯೂ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆನ್ ಎ ಸಿಂಗಲ್ ಡೈಮೆನ್ಷನ್.
ನಾವು 2 ಡೈಮೆನ್ಷನಲ್ ಏನು ಬರುತ್ತೆ ನಮಗೆಲ್ಲ ಪ್ಲೇನ್, ಅಂದರೆ ಈಗ ಶೀಟ್ ಆಫ್ ಪೇಪರ್ ಇಸ್ ಅ ಪ್ಲೇನ್ ವಿಚ್ ರೆಪ್ರೆಸೆಂಟ್ಸ್ ಅ ರೆಕ್ಟ್ಯಾಂಗಲ್. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ 2 ಡೈಮೆನ್ಷನ್ ಎಕ್ಸ್ ಆ್ಯಂಡ್ ವೈ. ಸೊ ಈಗ ನೀವು ಒಂದು ಶೀಟ್ ಆಫ್ ಪೇಪರ್ನ ತೊಗೊಂಡ್ರೆ ಆ ಪೇಪರಲ್ಲಿ ಯು ವಿಲ್ ಹ್ಯಾವ್ ಲೆಂತ್ ಆಸ್ ವೆಲ್ ಆಸ್ ಬ್ರೆಡ್ತ್, ಸೊ ವಿಚ್ ಇಸ್ ರೆಪ್ರೆಸೆಂಟೆಡ್ ಅಕ್ರಾಸ್ 2 axes, ದಟ್ ಈಸ್ ಎಕ್ಸ್ ಆಕ್ಸಿಸ್ ಆಸ್ ವೆಲ್ ಆಸ್ ವೈ ಆಕ್ಸಿಸ್. ನಾವು ಈ ಏನು ನಮ್ಮ ದಿನನಿತ್ಯ ಯೂಸ್ ಮಾಡ್ತೀವಲ್ಲ ದೀಸ್ ಆರ್ ಆಲ್ 3 ಡೈಮೆನ್ಷನಲ್. ಫಾರ್ ಎಕ್ಸಾಂಪಲ್ ಈ ಡಸ್ಟರ್ನ ತೊಗೊಂಡ್ರೆ ಯು ಕ್ಯಾನ್ ಸಿ ದೆರ್ ಇಸ್ ಒನ್ ಲೆಂತ್, ದೆರ್ ಇಸ್ ಒನ್ ಬ್ರೆಡ್ತ್ ಆ್ಯಂಡ್ there is one height. So there are 3 dimensions basically. So z axis kuda barutte where you will be representing the length, breadth as well as the height. So this is the length, this is the breadth and this is the height. So 3 axes alli adana ನಾವು represent ಮಾಡ್ತೀವಿ. ಸೊ ಇಲ್ಲಿ ನೀವು ಗಮನಿಸ್ಬೋದು all the 3 axes are real numbers, ಅಂದರೆ they have real values. So there is no angular relationship defined. So x ಮತ್ತು y axis ಮಧ್ಯ ಇರುವಂಥ ಪ್ಲೇನಲ್ಲಿ we define an angle. But however there is no single value, ಅಂದರೆ ಒಂದು ರಿಯಲ್ ನಂಬರ್ ಅಸೋಸಿಯೇಟೆಡ್ ವಿತ್ ಅನ್ ಆಂಗ್ಯುಲರ್ ರಿಲೇಷನ್ಶಿಪ್ ಯಾವುದರಲ್ಲೂ ಕೂಡ ಇಲ್ಲ ಇಲ್ಲಿ. ಸೊ ಈ ಒಂದು ರಿಯಲ್ ವ್ಯಾಲ್ಯೂನ ಆಂಗ್ಯುಲರ್ ರಿಲೇಷನ್ಶಿಪ್ಪಲ್ಲಿ ಡಿಫೈನ್ ಮಾಡೋದಕ್ಕೋಸ್ಕರ ದೇರ್ ಕೇಮ್ ದಿ ಕಾನ್ಸೆಪ್ಟ್ ಆಫ್ ಇಮ್ಯಾಜಿನರಿ ಆಕ್ಸಿಸ್. ಸೊ ಇದು ರಿಯಲ್ ಪಾರ್ಟ್, ಇದು ಇಮ್ಯಾಜಿನರಿ ಪಾರ್ಟ್. ಸೊ ಒಂದು ರಿಯಲ್ ನಂಬರ್ ಏನಿದೆಯಲ್ಲ ಆ ರಿಯಲ್ ನಂಬರ್ ಸಪೋಸ್ ಏನಾದ್ರು ಅದಕ್ಕೊಂದು ಆಂಗ್ಯುಲರ್ ವ್ಯಾಲ್ಯೂ ಇತ್ತು ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೆಫರೆನ್ಸ್, ದೆನ್ ದಟ್ ಆಂಗ್ಯುಲರ್ ವ್ಯಾಲ್ಯೂ ಇಸ್ ರೆಪ್ರೆಸೆಂಟೆಡ್ ಥ್ರೂ ಆ್ಯನ್ ಇಮ್ಯಾಜಿನರಿ ಆಕ್ಸಿಸ್. So always any complex number will have 2 parts. One is the real part and the imaginary part, and imaginary part will always contribute to its angular motion, and the real part is the actual real value for that number. ಸೊ ಇದನ್ನು ಎಲೆಕ್ಟ್ರಿಕಲಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತಂದರೆ, ಇಲ್ಲಿ ನೀವು ಇದನ್ನು ಡ್ರಾ ಮಾಡಿದಾಗಲೇ ನೀವು ಇದನ್ನು ನೋಡಿರ್ಬೋದು. ದಿಸ್ ಈಸ್ ನಥಿಂಗ್ ಬಟ್ ಎ ಮಾಡಿಫೈಡ್ ಸೈನ್ ವೇವ್. ಆ್ಯಕ್ಚುಲಿ ಇದನ್ನು ಸೈನ್ ವೇವ್ ಥರ ನಾವು ಇದನ್ನು ನೋಡಿದ್ರೆ ಸೈನ್ ವೇವ್ ನಮಗೇನು ಬರುತ್ತೋ, ದಿಸ್ ಇಸ್ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ವಿ ಎಮ್ ಸೈನ್ ಒಮೆಗಾ ಟಿ is the curve definition ಅಂತ ಇಟ್ಕೊಳ್ಳೋಣ. ಸೊ curve is following this equation. So Vm is the peak value voltage. Now sin omega t is the ಒಂದು ಏನಿದ್ರದ್ದು ಈ ಸೈನ್ ಕರ್ವ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನು ಡಿಫೈನ್ ಮಾಡೋದಕ್ಕೆ omega defines the time period or the frequency. So now let us assume that from here to here it takes around 10 seconds to reach. ಸೊ ಇಲ್ಲಿಗೆ 5 seconds ಅಂತ ಇಟ್ಕೊಳ್ಳೋಣ, ಇಲ್ಲಿಗೆ 2.5, ಇಲ್ಲಿಗೆ 7.5 seconds. Now if this sinusoidal wave which is represented using 2 axes, one is the voltage axis and the time axis, is defined in terms of a voltage value in a circular dimension. ಸೊ ಇದರಲ್ಲಿ ಸರ್ಕ್ಯುಲರ್ ಡೈಮೆನ್ಷನಲ್ಲಿ ಇದೊಂದು ವೋಲ್ಟೇಜ್ನ ನಾನು ಇದನ್ನು ರೆಫರೆನ್ಸ್ ಪಾಯಿಂಟ್ ಅಂದರೆ ಇದು 0 ಪಾಯಿಂಟ್ ಅಂತ ತೊಗೊಂಡು ಇಫ್ ಐ ರೆಪ್ರೆಸೆಂಟ್ ದಿಸ್ ವೋಲ್ಟೇಜ್ ಇನ್ ದಿ ಸರ್ಕ್ಯುಲರ್ ಇದರ ಡೈಮೆನ್ಷನ್ಸ್, ದೆನ್ ದಿಸ್ ವೋಲ್ಟೇಜ್ ಈಸ್ ರೊಟೇಟಿಂಗ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ ಒಂದು ಟೈಮ್ ಪೀರಿಯಡ್ ಇದೆ, ಇದಾದಮೇಲೆ ದ ಸೇಮ್ ಪೀರಿಯಾಡಿಕ್ ಕರ್ವ್ ಈಸ್ ರಿಪೀಟಿಂಗ್ ಓವರ್ ದಿ ನೆಕ್ಸ್ಟ್ ಪೀರಿಯಡ್ಸ್. Now this voltage can be represented in terms of angular motion, where this can be represented as a 90-degree angle, this has the 180-degree angle, and this has the 270-degree angle. So this voltage of different position ಅಥವಾ instantaneous values of the voltage can be represented as a combination of voltage at an angular position. Now this angular position ಏನಪ್ಪ ಅಂತಂದರೆ ವೋಲ್ಟೇಜ್ ಇದ್ರದ್ದು ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ ಇಸ್ Vm/√2, ದಟ್ ಈಸ್ ದಿ ಕಾಂಟ್ರಿಬ್ಯೂಟಿಂಗ್ ಎನರ್ಜಿ ಫ್ಯಾಕ್ಟರ್ ವ್ಯಾಲ್ಯೂ ಆಫ್ ದಿಸ್ ಕರ್ವ್. ಸೊ ಈ ಒಂದು RMS ವ್ಯಾಲ್ಯೂ ಅಟ್ ಡಿಫ್ರೆಂಟ್ ಆಂಗ್ಯುಲರ್ ಪೊಸಿಷನ್ಸ್ ನಾನು ಮ್ಯಾಪ್ ಮಾಡಿದ್ರೆ ಐ ವಿಲ್ ಗೆಟ್ ದಿ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. ಸೊ ಆ ಒಂದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡುವಂಥ ಆಂಗ್ಯುಲರ್ ಪೊಸಿಷನ್ ಅಂದರೆ Vm/√2 ಸೇ ಆ್ಯಂಗಲ್ 30 ಡಿಗ್ರಿ ಅಂತ ನಾನೇನು ರೆಪ್ರೆಸೆಂಟ್ ಮಾಡ್ತೀನೋ, Vm/√2 ಈಸ್ ಎ ರಿಯಲ್ ನಂಬರ್ ಆ್ಯಂಡ್ ಆ್ಯಂಗಲ್ ಈಸ್ ದಿ ಆಂಗ್ಯುಲರ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ದಿಸ್ ರಿಯಲ್ ನಂಬರ್. ಸೊ ಇದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಾನು ಯೂಸ್ ಮಾಡಲಿಕ್ಕೆ ಐ ಯೂಸ್ ದಿ ಇಮ್ಯಾಜಿನರಿ ಆಕ್ಸಸ್. So imaginary axis will provide me the angular value. Say this is the 30 degree angle and
your Vm by root 2 is the value of this phasor. ಸೊ ಇದನ್ನು ನಾವು ಈ ಒಂದು ರೆಪ್ರೆಸೆಂಟೇಷನ್ನ ಫೇಸರ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಸೊ ಈ ಫೇಸರ್ ರೆಪ್ರೆಸೆಂಟೇಷನಲ್ಲಿ ನಿಮ್ಮ ಒಂದು ಸೈನ್ ವೇವ್ ಏನಿದೆಯಲ್ಲ ಆ ಸೈನ್ ವೇವ್ನ ಆ್ಯಂಗ್ಯುಲರ್ ಪೊಸಿಷನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದೇ ಬೇಸಿಸ್ ಮೇಲೆ ಆ್ಯಕ್ಚುಲಿ ಡಿಫ್ರೆಂಟ್ ಫೇಸಸ್ ಅಂದರೆ 3 ಫೇಸ್ ವ್ಯಾಲ್ಯೂಸು ಇದನ್ನೆಲ್ಲ ಡಿಫೈನ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋದು. So let me show it. So this is your, say this is your Vm sin omega t. So ಇದಾದ ನಂತರ ಇಲ್ಲಿ so this is the Vm sin omega t ಅಥವಾ say V is the VRMS ಅಂತ ನೋಡೋಣ. V angle 0 degree is the RMS value with the associated angular value because it is starting at 0. Now this is starting at an angle of 120 degree after this V. So idu kuda Vm sin omega t itself but with an angle of 120 degree phased apart. So idana V angle minus 120 degree ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಸೊ ಇದನ್ನೇ ನಾನು ಸರ್ಕ್ಯುಲರ್ ಮೋಷನಲ್ಲಿ ಅಂದರೆ ಸರ್ಕ್ಯುಲರ್ ಡೈಮೆನ್ಷನ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಸೊ ನಾವು ದಿಸ್ ಈಸ್ ಮೈ ವಿ ಈಸ್ ಫಿಕ್ಸ್ಡ್. ಸೇ ದಿಸ್ ಇಸ್ ದಿ ವಿ ಈಸ್ ದಿ RMS ವ್ಯಾಲ್ಯೂ. ನಾವು ವಿ ಈಸ್ ಫಿಕ್ಸ್ಡ್. ಸೊ ವಿತ್ ರೆಸ್ಪೆಕ್ಟ್ ಟು ವಿ ಐ ನೀಡ್ ಟು ಹ್ಯಾವ್ ಅನ್ ಆ್ಯಂಗಲ್. ಸೊ ಏನು ಮಾಡ್ತೀನಿ, ದಿಸ್ ಇಸ್ ಮೈ ಇಮ್ಯಾಜಿನರಿ ಆ್ಯಕ್ಸಸ್, ದಿಸ್ ಇಸ್ ಮೈ ರಿಯಲ್ ಆ್ಯಕ್ಸಸ್. ಸೊ ಇಲ್ಲಿ ವಿ, this is my reference phasor, that is V angle 0 degree. ಸೊ ಇದಕ್ಕೆ ರಿಯಲ್ ಪಾರ್ಟ್ಗೆ ಆ್ಯಂಗಲ್ ಎಷ್ಟು ಅಂತಂದರೆ ಇದು 0 ಡಿಗ್ರಿನಲ್ಲಿದೆ. ಸೊ ದಿಸ್ ಇಸ್ V angle 0 degree ಆ್ಯಂಡ್ ದಿಸ್ ಇಸ್ V angle minus 120 degree. ಸೊ ದಿಸ್ ಇಸ್ V angle minus 120 degree. Now as you can see ಇದನ್ನು ಸರ್ಕಲ್ ಹಾಕಿದ್ರೆ the radius will be the same. So this voltage is, this RMS voltage is specified with the on the real part. So this represents the real part of this sine wave, and this angular position is associated with that real part which is represented using this phasor, using this imaginary axis. So ಈ reference ಇಂದ ಇದು minus 120 degree apart ಇದೆ. ಸೊ ಫೇಸರ್ ವ್ಯಾಲ್ಯೂ ಯಾಕೆ ಬಂತು ಅಂತಂದರೆ ಜಸ್ಟ್ ಟು ರೆಪ್ರೆಸೆಂಟ್ ದಿ ಇಮ್ಯಾಜಿನರಿ ಆ್ಯಕ್ಸ್, ಜಸ್ಟ್ ಟು ರೆಪ್ರೆಸೆಂಟ್ ದಿ ಆ್ಯಂಗ್ಯುಲರ್ ಪೊಸಿಷನ್ ಆಫ್ ಒನ್ ವೇವ್ ವಿತ್ ರೆಸ್ಪೆಕ್ಟ್ ಟು ದಿ ಅದರ್. ಸೊ ಇದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಈಸಿಯಾಗಿ ನಮಗೆ ಫೇಸರ್ಸಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ಇಮ್ಯಾಜಿನರಿ ಆ್ಯಕ್ಸಸ್ ಯಾಕೆ ಬಂತು ಅಂತಂದರೆ ಎನಿ ರಿಯಲ್ ವ್ಯಾಲ್ಯೂ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ಅನ್ ಆ್ಯಂಗಲ್, ಯಾಕಂದರೆ ರಿಯಲ್ ವ್ಯಾಲ್ಯೂ ಈಸ್ ಜಸ್ಟ್ ಒನ್ ಡೈಮೆನ್ಷನ್. ಸೊ ಅದನ್ನು ಒಂದು ಆ್ಯಂಗಲ್ ಜೊತೆ ರೆಪ್ರೆಸೆಂಟ್ ಮಾಡೋದಕ್ಕೆ ಯಾವುದೇ ಆ್ಯಕ್ಸಸ್ ಇಲ್ಲದೆ ಇದ್ದಿದ್ದರಿಂದ ದೇ ಡಿಫೈನ್ಡ್ ಸಮಥಿಂಗ್ ಕಾಲ್ಡ್ ಇಮ್ಯಾಜಿನರಿ ಆ್ಯಕ್ಸಸ್. ಸೊ ದಿಸ್ ಈಸ್ ದಿ ಜಾಮೆಟ್ರಿಕಲ್ ಸಿಗ್ನಿಫಿಕೆನ್ಸ್ ಬಿಹೈಂಡ್ using imaginary axis, and this is the electrical significance in the electrical engineering to have this imaginary axis utilized as a phasor. So thank you friends, please keep watching ಜ್ಞಾನಸಿಂಧು YouTube channel. Thank you. ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ YouTube channel ಜ್ಞಾನಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. For more updates, please keep watching Gnana Sindhu. Thank you.